ನಮಸ್ತೆ ಎಲ್ಲರೂ ಹೇಗಿದ್ರಾ? ನಾನು ಕೂಡ ಸೂಪರಾಗೇ ಇದ್ದೀನಿ. ಇನ್ನು ಇವತ್ತು ನವರಾತ್ರಿಯ 8ನೇ ದಿನ. ಅಂದರೆ 8ನೇ ದಿನ ಮಹಾಗೌರಿಯ ದೇವಿಯನ್ನು ಆರಾಧನೆ ಮಾಡ್ತೀವಿ. ಸೊ ಹಾಗೆ ಇವತ್ತಿನ ಬಣ್ಣ ಬಂದುಬಿಟ್ಟು ಪಿಕಾಕ್ ಗ್ರೀನ್ ಕಲರ್. ಸೊ ನನ್ನ ಹತ್ರ ಅಷ್ಟು ಗ್ರೀನ್ ಕಲರ್ ಇಲ್ಲ, ನನ್ನ ಹತ್ರ ಗಿಳಿ ಹಸಿರು ಕಲರ್ ಇತ್ತು. ಸೊ ಅದನ್ನೇ ವೇರ್ ಮಾಡೋಣ ಅಂತ ಅಂದ್ಕೊಂಡೆ. ಕೆಲವೊಂದು ಸತಿ ಆಗುತ್ತೆ ಅಲ್ವಾ, ಎಲ್ಲ ನಮ್ಮ ಹತ್ರ ಇರಬೇಕು ಅಂತ ಏನಿಲ್ಲ. ಸೊ ಅದನ್ನೇ ವೇರ್ ಮಾಡಿದೆ. ಇನ್ನು ಬೆಳಗ್ಗೆ ಆ್ಯಸ್ ಯೂಶುವಲ್ ಆಗಿ ಬೇಗನೆ ಇದ್ದೆ. ಇನ್ನು ಅಭಿಯವರು ಏನು ಮಾಡಿದ್ದಾರೆ, ಅಲ್ರಾಮ್ ಇಡಿ ಅಂತಂದರೆ 4:15ಗೆ ಇಟ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಅಂದರೆ ಇಷ್ಟು ದಿನ ಎದ್ಬಿಟ್ಟಿದ್ದೀವಿ ಅಲ್ವಾ 2:15ಗೆ. ಸೊ ಸಡನ್ನಾಗಿ 2:15ಗೆ ಕರೆಕ್ಟಾಗಿ ನಂಗೆ ಎಚ್ಚರ ಆಗಿಬಿಡ್ತು. ಸೊ ಎದ್ದೆ. ಆಮೇಲೆ ನೋಡ್ತೀನಿ ಅಲಾರಾಮ್ 4:15ಗೆ ಇಟ್ಬಿಟ್ಟಿದ್ದಾರೆ. ಸೊ ಎಷ್ಟು ಒಂದು ಸ್ವಲ್ಪ ದಿನ ನಾವು ರೂಢಿ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀವಿ ಅಲ್ವಾ. ಸೊ ಲೈಫ್ ಹಾಗೆ. ಇನ್ನು ರಂಗೋಲಿನ ಹಾಕ್ತಾ ಇದ್ದೀನಿ. ಇವತ್ತು ಕಮಲ್ದು ಹೂವಿನ ರಂಗೋಲಿನ ಹಾಕ್ತಾ ಇದ್ದೀನಿ. ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಇವತ್ತಂತೂ ರಂಗೋಲಿ ಹಾಕೋದನ್ನ ಹೆಂಗಿದೆ ಅಂತ ನೀವು ಹೇಳಲೇಬೇಕು. ಬಿಕಾಸ್ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ಟು ಇವಾಗ ಹಾಕ್ತಿದ್ದೀನಿ. ಅಂದರೆ ಹೊಸದೇನಾದರೂ ಹಾಕಬೇಕು ಅಂತ ಹೇಳಿ. ಸೊ ಇದರಲ್ಲಿ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ನೋಡಿ ಡಿಸೈನ್ಗಳು ಚಿಕ್ಕದು ಡಿಸೈನು, ತುಂಬ ದೊಡ್ಡದಲ್ಲ, ಒಂದು ಸತಿಗೆ ಒಂದೇ ಸ್ಟೆಪ್ ಇಡಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಸೊ ನೋಡ್ಬೋದು ಇಲ್ಲಿ ಈ ಥರ ಫುಲ್ ರಂಗೋಲಿನ ಹಾಕಿದ್ದೀನಿ. ಮಧ್ಯೆ ಕಮಲ್ದವನ್ನ ಹಾಕಿ, ಇನ್ನು ಕೆಳಗಡೆನೂ ಕೂಡ ಈ ಥರ ಒಂದು ರಂಗೋಲಿನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಸೊ ಅದಕ್ಕೋಸ್ಕರ ಕೆಳಗೂ ಕೂಡ ಒಂದು ಕಮಲ್ದವನ್ನ ಹಾಕ್ತಾಯಿದ್ದೀನಿ. ಅಂದರೆ ಮೇಲ್ಗಡೆ ಅದಕ್ಕೆ ಸ್ವಲ್ಪ ಸಿಂಕ್ ಆಗಲಿ ಅಂತ. ಇನ್ನು ಅದು ಹಾಕಿದ್ಮೇಲೆ ಸೈಡಿಗೆ ಆ್ಯಸ್ ಯೂಶುವಲ್ ನಮ್ಮ ಬಾರ್ಡ್ರದ್ದು ಇರುತ್ತಲ್ಲ, ನಮ್ಮ ಪ್ರಾಜೆಕ್ಟ್ ಬಾರ್ಡ್ರು, ಅದನ್ನೇ ಸುಮ್ಮನೆ ಈ ಥರ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ನನಗೆ ಮೊದಲೇ ರಂಗೋಲಿ ಹಾಕಬೇಕಾದ್ರೆ ಕೈ ಒಂಥರ ಅಗಲ ಬಂದುಬಿಡುತ್ತೆ, ರಂಗೋಲಿ ಅಗಲ ಬೀಳುತ್ತೆ. ಆದ್ರೂ ಟ್ರೈ ಮಾಡಿದ್ದೀನಿ. ಇನ್ನು ಇಲ್ಲಿ ನೋಡ್ಬೋದು ಈ ಥರ ಒಂದು ರಂಗೋಲಿನ ಹಾಕಿನಿ. ಆದಮೇಲೆ ಹೊರ್ಗಡೆನೂ ಕೂಡ ಕಸ ಹೊಡ್ಕೋಬೇಕಿತ್ತು. ಹಾಗಾಗಿ ಕದ ತೆಗೆದು ಹೋಗ್ತಾ ಇದ್ದೀನಿ ಹೊರ್ಗಡೆ. ಸೊ ಇದು ಯಾವ್ದು ಬಾಗಿಲು ಅಂತ ಕೇಳಬೇಡಿ. ನಮ್ಮ ಈ ಮನೆ ಇರೋದು ಉತ್ತರ ಫೇಸಲ್ಲಿ. ಸೊ ಈ ಬಾಗಿಲಿರೋದು ಪಶ್ಚಿಮ ಫೇಸಲ್ಲಿ. ಹಾಗಾಗಿ ನಾವು ಉತ್ತರ ಬಾಗಿಲು ಫೇಸಲ್ಲೇ ಎಲ್ಲ ವಾಸ್ತು ಪ್ರಕಾರ ಇರೋದ್ರಿಂದ ಅದನ್ನೇ ನಾವು ಮೇನ್ ಬಾಗಿಲಾಗಿ ಪೂಜೆ ಮಾಡ್ತೀವಿ. ಇನ್ನು ಹೊರ್ಗಡೆನೂ ಕೂಡ ಕಸನ ಗುಡಿಸ್ಕೊತಾ ಇದ್ದೀನಿ. ಕಿಟಕಿ ಮೇಲೆಲ್ಲ ಧೂಳಿರುತ್ತೆ, ದಿನಾಲೂ ಹೊಡ್ಕೋತೀನಿ, ಆದ್ರೂ ಕೂಡ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಲ್ಲೂ ಕೂಡ ಮೋಪ್ ಮಾಡ್ಕೋತಾ ಇದ್ದೀನಿ. ಇನ್ನು ಒಳಗಡೆ ಎಲ್ಲ ನಾವು ನೈಟು ಊಟ ಮಾಡಿದ ತಕ್ಷಣನೇ ನಾನು ಕಸ ಹೊಡ್ಕೊಡ್ತೀನಿ, ಅಭಿನೆಲ್ಲ ಒರೆಸ್ಬಿಡ್ತಾರೆ. ಸೊ ಇದರಿಂದ ನಮ್ಗೊಂಥರ ಎಕ್ಸಸೈಸ್ ಆದಂಗೆ ಆಗಿಬಿಡುತ್ತೆ. ಆಮೇಲೆ ಹೋಗಿ ಮಲಗಿಬಿಡ್ತೀವಿ. ಇನ್ನು ಅಂಗ್ಳಕ್ಕೆಲ್ಲ ನೀರು ಹಾಕ್ತಾ ಇದ್ದೀನಿ. ಸೊ ಅಂಗ್ಳಕ್ಕೆ ನೀರು ಹಾಕ್ತಾ ಇದ್ದೀನಿ ಅನ್ನೋದಕ್ಕಿಂತ ನೀರಲ್ಲಿ ಆಟ ಆಡ್ತಿದ್ದೀನಿ ಅನಿಸುತ್ತೆ. ಸೊ ಚಿಕ್ಕವರಿದ್ದಾಗೆಲ್ಲ ಹಿಂಗೇ ಮಾಡ್ತಿದ್ವಿ. ಸುಮ್ಮನೆ ಅದರಲ್ಲಿ ಡ್ಯಾನ್ಸ್ ಮಾಡೋದು, ಅದರಲ್ಲಿ ಏನೇನಾದರೂ ಬರೆಯೋದು, ಆ ಥರ ಎಲ್ಲ ಮಾಡ್ತಾಯಿದ್ವಿ. ಸೊ ನೋಡ್ಬೋದು ನೀವು, ಫುಲ್ ಇವತ್ತು ಮಳೆನೂ ಇರಲಿಲ್ಲ, ಏನೂ ಇರಲಿಲ್ಲ, ಫುಲ್ ನೀಟಾಗಿತ್ತು. ಹಾಗಾಗಿ ನೀಟಾಗಿ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ತುಂಬ ಹೊತ್ತು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀನಿ, ಗೊತ್ತೇ ಆಗಿಲ್ಲ ನನಗೆ. ಸೊ ಆಮೇಲೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಟೆ. ಇನ್ನು ಇಲ್ಲೊಂದು ರಂಗೋಲಿ ಹಾಕಿದ್ದೀನಿ, ಹೇಗಿದೆ ಅಂತ ಹೇಳಿ. ನಾನಂತೂ ಯೂಟ್ಯೂಬಲ್ಲಿ ನೋಡಿಕೊಂಡು ಇದನ್ನು ಹಾಕಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ಸ್ನಾನ ಮಾಡಿಕೊಂಡು ಪೂಜೆನ ಮಾಡ್ಕೋತಾ ಇದ್ದೀನಿ. ನಾನು ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಹೋಗೋದ್ರಿಂದ ಸೊ ಫಸ್ಟು ಮನೆಯಲ್ಲಿ ಪೂಜೆನ ಮಾಡ್ಕೋತೀನಿ. ನಾನು ಮೊದಲಿಗೆ ಏನಂತಂದರೆ ಮನೆಯೆಲ್ಲ ಪೂರ್ತಿ ನೀಟಾಗಿರುತ್ತೆ. ಇನ್ನು ಮನೆಯಲ್ಲೂ ಕೂಡ ಪೂಜೆ ಮಾಡಿಕೊಂಡು ಆಮೇಲೆ ನಾವು ಗುಡಿಗೆ ಹೋಗ್ತೀವಿ ಅಲ್ವಾ. ಸೊ ಹಾಗಾಗಿ ನಾನು ಯಾವಾಗ್ಲೂ ಕೂಡ ಮನೆಯಲ್ಲಿ ಪೂಜೆ ಮಾಡಿ ಗುಡಿ ಅಂದರೆ ಬನಶಂಕರಿ ದೇವಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತೀನಿ. ಅದೇ ರೀತಿ ಇವತ್ತೂ ಕೂಡ ಕರ್ಪೂರದ ಆರತಿನ ಮಾಡಿ ಉದ್ದಿನಕಡ್ಡಿ ಬೆಳಗಿ ಧೂಪನೂ ಕೂಡ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇಲ್ಲಿ ನನಗೆ ಮೊದಲಿಗೆ ನಾನೇ ಅರಿಶಿನ ಕುಂಕುಮನ ಹಚ್ಕೋತೀನಿ. ಮೊದಲಿಗೆ ನಾವು ತೊಗೊಂಡ್ಮೇಲೆ ಮುಂದೆ ಬೇರೆಯವ್ರಿಗೆ ಕೊಡಬೇಕು. ಹಾಗಾಗಿ ನಾನು ಕೂಡ ಅರಿಶಿನ ಕುಂಕುಮನ ಹಚ್ಕೊಂಡು ರೆಡಿ ಆದೆ, ಅಂದರೆ ಬನ್ನಿ ಮರಕ್ಕೆ ಹೋಗೋಕ್ಕೆ. ಇನ್ನು ಬನ್ನಿ ಮರಕ್ಕೆ ಹೋಗೋಕ್ಕಿಂತ ಮುಂಚೆನೇ ನಾನು ವಸ್ತುಲ ಪೂಜೆನ ಮಾಡ್ಕೊಂಡ್ಬಿಡ್ತೀನಿ.
ನಾವು ಎಲ್ಲ ಮುಗಿಸಿನೇ ಹೋಗೋದು. ಕೆಲವೊಬ್ಬರು ಬನ್ನಿ ಮರ ಪೂಜೆ ಆದಮೇಲೆ ಮನೆ ಬಾಗಿಲಿಗೆ ಅಂದರೆ ಹೊಸ್ಲಿಗೆ ಪೂಜೆ ಮಾಡಿಕೊಂಡು ಒಳಗಡೆ ಹೋಗ್ತಾರೆ. ಬಟ್ ನಮ್ಮ ಕಡೆ ಆ ಥರ ಎಲ್ಲ ಅಂದರೆ ಮೊದಲಿಗೆ ಮುಗಿಸ್ಬಿಟ್ಟು ಅಂದರೆ ಬಾಗಿಲು ಪೂಜೆ ಮಾಡಿನೇ ಬಾಗಿಲು ದಾಟಿ ಪೂಜೆಗೆ ಹೋಗಬೇಕು ಅನ್ನೋದು ಶಾಸ್ತ್ರ ಇದೆ. ಅದಕ್ಕೋಸ್ಕರ ಮೊದಲಿಗೆ ಇಲ್ಲಿನೇ ಪೂಜೆ ಮಾಡಿಕೊಂಡು ಆಮೇಲೆ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಆ ತಟ್ಟೆನ ತೊಗೊಂಡು ಹೋಗ್ತಾ ಇದ್ದೀನಿ. ಅಂದರೆ ಬನ್ನಿ ಗಿಡನ ಪೂಜೆ ಮಾಡೋದಕ್ಕೆ. ಸೊ ಇನ್ನು ಹೋದೆ, ಯಾರೂ ಇರಲಿಲ್ಲ ಇವತ್ತು. ಯಾರು ಇರಲಿದ್ರಿಂದ ಆರಾಮಾಗಿ ಪೂಜೆನ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ನೀರನ್ನ ಹಾಕಿಬಿಟ್ಟು ಅಂದರೆ ಬನ್ನಿ ಮರನ ತೊಳೆದು ಎಲ್ಲದಕ್ಕೂ ಕೂಡ ನೀರಿಂದ ತೊಳೆದ್ಬಿಟ್ಟು ಫುಲ್ ಆಗ್ಲಿದ್ರೊಟ್ಟಿಗೆ ನಮ್ಮ ಕೈಯಲ್ಲಿ ಆದಷ್ಟು ನೀರನ್ನ ಹಾಕಿ ತೊಳಿಬೇಕು. ತೊಳೆದಾದ ತಕ್ಷಣವೇ ಅರಿಶಿನ ಕುಂಕುಮ ಹಚ್ಚಿ ವಿಭೂತಿನ ಹಚ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಬೆಳಗ್ತಾ ಇದ್ದೀನಿ, ಅಂದರೆ ಪೂಜೆನ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಈ ಒಂದು ಮಹಾಗೌರಿಯ ಕಥೆನ ಕೇಳೋದಾದರೆ, ದುರ್ಗಾದೇವಿಯು ಭೂಮಿಯ ಮೇಲೆ ಜನಿಸಿ ಶಿವನನ್ನು ಮದುವೆಯಾಗುವ ಮೂಲಕ ತನ್ನ ದೈವಿಕ ನಿವಾಸಕ್ಕೆ ಮರಳಲು ಬಯಸ್ತಾ ಇರ್ತಾರೆ. ಇದರ ಪರಿಣಾಮವಾಗಿ ನಾರದರ ಸಲಹೆಯಂತೆ ಅವರು ಶಿವನನ್ನು ಮೆಚ್ಚಿಸಲು ತೀವ್ರವಾದ ತಪಸ್ಸು ಮಾಡ್ತಾರೆ. ಆವಾಗ ತಪಸ್ಸಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದರಿಂದ ಅವರ ದೇಹವು ಧೂಳು ಮತ್ತು ಕೊಳೆಯಿಂದ ಆವೃತವಾಗಿರುತ್ತೆ. ಏನನ್ನು ತಿನ್ನದೆ ಅಥವಾ ಕುಡಿಯದೆ ಕಠಿಣ ತಪಸ್ಸನ್ನು ಅಥವಾ ಧ್ಯಾನವನ್ನು ಮುಂದುವರಿಸಿದಾಗ ಬಿಸಿಲಿನ ಬೇಗದಿಂದ ಅವರ ದೇಹವು ಕಪ್ಪಾಗಿಸಿ ಸಾವಿರಾರು ವರ್ಷಗಳ ಕಾಲ ಹಾಗೆಯೇ ಇದ್ದರು. ಶಿವನು ಆ ದೇವಿಯ ಅಂದರೆ ಮಹಾಗೌರಿಯ ಭಕ್ತಿಯಿಂದ ತುಂಬ ಸಂತೋಷಪಟ್ಟು ಅವರ ದೇಹದ ಮೇಲೆ ಅಂದರೆ ದೇವಿಯ ದೇಹದ ಮೇಲೆ ಗಂಗೆಯನ್ನು ಸುರಿತಾರೆ. ಆ ದೇವಿಯನ್ನು ಸ್ಫಟಿಕದಲ್ಲಿ ಒಳೆಯುವಂತೆ ಮಾಡ್ತಾರೆ. ಆವಾಗ ಜನಿಸಿದವರೇ ಈ ಮಹಾಗೌರಿ ದೇವಿ. ಸೊ ಈ ಮಹಾಗೌರಿ ದೇವಿಯನ್ನು ಶಂಖ, ಚಂದ್ರ ಮತ್ತು ಕುಂದದ ಬಿಳಿ ಹೂವಿನೊಂದಿಗೆ ಹೋಲಿಸ್ತಾರೆ. ಅಂತೆಲ್ಲ ಹೇಳಿ ಕತೆ ಪುರಾಣಗಳ ಪ್ರಕಾರ ಹೇಳ್ತಾರೆ. ಅವಳು ಯಾವಾಗಲೂ ಬಿಳಿ ಬಟ್ಟೆಯನ್ನು ಧರಿಸೋದ್ರಿಂದ ಅವರನ್ನು ಶ್ವೇತಾಂಬರ ದೇವಿ ಅಂತಲೂ ಕೂಡ ಕರೀತಾರೆ. ಮಹಾಗೌರಿಯು ಗೂಳಿಯ ಮೇಲೆ ಸವಾರಿ ಮಾಡ್ತಾರೆ. ಸೊ ಇದಿಷ್ಟು ಇವತ್ತಿನ ಮಹಾಗೌರಿ ದೇವಿಯ ಒಂದು ಹಿನ್ನೆಲೆ ಅಂತಲೇ ಹೇಳ್ಬೋದು. ಅಂದರೆ ಯಾವ ರೀತಿಯಾಗಿ ಮಹಾಗೌರಿ ದೇವಿಯ ಜನನ ಆಯಿತು ಅಥವಾ ಒಂದು ದೇವಿಯ ಅವತಾರ ಹೇಗೆ ಬಂತು ಅನ್ನೋದು ಕೂಡ ಇಲ್ಲಿ ನಾನು ಕೂಡ ಬತ್ತಿ ಏನು ಮಾಡ್ಕೊಂಬಂದಿದ್ನೋ ಅದನ್ನೆಲ್ಲ ಪೂಜೆ ಮಾಡಿ ಕರ್ಪೂರದ ಆರತಿ ಮಾಡಿ ಆರತಿನೂ ಕೂಡ ಮಾಡಿಕೊಂಡು ಉದಿನ ಕಡೆ ಎಲ್ಲ ಬೆಳಗಿ ಧೂಪನೂ ಕೂಡ ಹಾಕ್ತಾಯಿದ್ದೀನಿ. ಹಾಕಿದಾದಮೇಲೆ ನಾನಿಲ್ಲಿ ನೋಡ್ಬೋದು ನೀವು, ಅಷ್ಟೊತ್ತಿಗೆ ತುಂಬ ಜನ ಬರ್ತಾಯಿದ್ರು. ಸೊ ಎಲ್ಲರೂ ಬರ್ತಾಯಿದ್ರಲ್ವ, ನನಗೂ ಖುಷಿ ಆಯಿತು. ಯಾಕಂದರೆ 5 ಜನಕ್ಕೆ ಮುತ್ತೈದೆಯರಿಗೆ ಕುಂಕುಮ ಕೊಡೋದಕ್ಕೂ ಚೆನ್ನಾಗಾಯಿತು ಅಂತ ಹೇಳಿ. ಸೊ ಇನ್ನೂ ಬನ್ನಿ ಮರಕ್ಕೆ 2 ಕೈಗಳಿಂದ ನಮಸ್ಕಾರ ಮಾಡಿ ಅರಿಶಿನ ಕುಂಕುಮನ ಹಚ್ಕೊಂಡು ಒಂದು ಹೂನ ತೊಗೊಂಡು ಮುಟ್ಕೋತಾ ಇದ್ದೀನಿ. ಸೊ ಇದೆಲ್ಲದನ್ನು ಮಾಡೋದ್ರಿಂದ ದೇವಿಯನ್ನು ನಾವು ಎಷ್ಟು ಆರಾಧಿಸ್ತೀವಿ ಅಲ್ವಾ, ಅಷ್ಟು ಬೇಗ ದೇವಿ ನಮಗೆ ಒಲಿತಾಳೆ ಅಂತ ಹೇಳ್ತೀವಿ. ನಮ್ಗೆ ಏನಾದರೂ ಆಸೆ ಆಕಾಂಕ್ಷೆಗಳಿದ್ರೆ ಇಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಬನ್ನಿ ಮಕ್ಕಳಮ್ಮನ್ನು ಈ ಒಂದು ಅಂದರೆ ಬೆಳಗಿನ ಜಾವದ ಹೊತ್ತಲ್ಲಿ ನಾವು ಪೂಜೆ ಮಾಡೋದ್ರಿಂದ ಅದು ನಮಗೆ ಫಲವನ್ನು ಸಿದ್ಧಿ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ಅಲ್ಲಿರ್ತಕ್ಕಂಥ ಮುತ್ತೈದರಿಗೆ ಅರಿಶಿನ ಕುಂಕುಮನ ಕೊಡ್ತಾ ಇದ್ದೀನಿ. ಸೊ ಒಂದು 5 ಜನಕ್ಕಾದರೂ ಸಿಗಬೇಕು ಅಂತ ಅಂದ್ಕೊಂಡೆ. ಸೊ ಸಿಕ್ಕರು. ಅದರಲ್ಲೂ ಕೂಡ ಬಾಲ ಮುತ್ತೈದೆ ಅಂತ ಹೇಳ್ತಾರಲ್ಲ, ಅಂದರೆ ಇನ್ನೂ ಮದುವೆ ಆಗದಿರೋ ಅಂಥ ಒಂದು ಹುಡುಗಿ, ಅವಳು ಕೂಡ ಬಂದಳು. ಸೊ ಅವ್ರಿಗೂ ಕೂಡ ನಾನು ಇಲ್ಲಿ ಅರಿಶಿನ ಕುಂಕುಮನ ಕೊಡ್ತಾ ಇದ್ದೀನಿ. ನನಗೆ ಈ ಥರ ಯಾರಾದರೂ ಒಬ್ಬರಾದರೂ ಸಿಗಲಿ ಅಂತ ಬೇಡ್ಕೋತಾ ಇರ್ತೀನಿ. ಅದು ಸಡನ್ನಾಗಿ ಸಿಕ್ಕಾಗ ತುಂಬಾ ಖುಷಿ ಆಗುತ್ತೆ. ಇದಾದಮೇಲೆ 3 ಸುತ್ತು ಪ್ರದಕ್ಷಿಣೆನೂ ಕೂಡ ಹಾಕ್ತಾಯಿದ್ದೀನಿ. ಪ್ರದಕ್ಷಿಣೆ ಹಾಕೋದನ್ನು ನಾನು ಯಾವಾಗಲೂ ಕೂಡ ಮರೆಯೋದಿಲ್ಲ. ಪ್ರದಕ್ಷಿಣೆನ ಹಾಕ್ತಾನೆ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ. ಏನೇನು ಬೇಕು ಎಲ್ಲದನ್ನು ಕೂಡ ನನ್ನ ಮನಸ್ಸಲ್ಲಿರ್ತಕ್ಕಂಥ ಗೊಂದಲಗಳನ್ನ ಬಗೆಹರಿಸ್ಕೊಳ್ಳೋದು ದೇವ್ರ ಮುಂದೆನೇ ಅಲ್ವಾ. ಸೊ ಯಾಕಂದರೆ ಏನು ಹೇಳಿದ್ರು ಕೇಳ್ತಾರೆ. ದೇವ್ರು ಯಾವತ್ತೂ ವಾಪಸ್ ಮಾತಾಡಲ್ಲ, ಅದೇ ಧೈರ್ಯದ ಮೇಲೆ ಮಾತಾಡೋದು. ಇನ್ನು ದೇವಿಯ ಹಿಂಭಾಗದಲ್ಲಿ ತುಂಬಾ ಶಕ್ತಿ ಇರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತೀನಿ ಅಲ್ವಾ. ಸೊ ಅದಕ್ಕೆ ನಾನು ನಮಸ್ತೆ ಮಾಡ್ಕೋತೀನಿ.
ಇನ್ನು ಎಲ್ಲರೂ ಕೂಡ ಬರ್ತಾಯಿದ್ರು. ನಂದು ಪೂಜೆ ಮುಗ್ದಾಗಿತ್ತು. ನಾನು ಮನೆಗೆ ಬಂದೆ. ಸೊ ಮನೆಗೆ ಬಂದ ತಕ್ಷಣವೇ ಫಸ್ಟಿಗೆ ನಾನು ಮಾಡೋವಂಥ ಕೆಲಸ ನನ್ನ ಒಂದು ಗ್ಯಾಸ್ ಕಟ್ಟಿನ ಒರೆಸೋದು. ಅಡುಗೆ ಮನೆಗೆ ಬಂದ ತಕ್ಷಣವೇ ಈ ಕೆಲಸ ಮಾಡಿನೇ ಮತ್ತೆ ಬೇರೆ ಕೆಲಸ ನಾನು ಮುಂದುವರ್ಸೋದು. ಇವತ್ತು ಅದರಲ್ಲೂ ಸೋಮವಾರ ಆಗಿರೋದ್ರಿಂದ ಕೊಟ್ರೇನ ಗುಡಿಗೆ ಅಂದರೆ ಪ್ರಸಾದ ನೈವೇದ್ಯನೂ ಮಾಡ್ಕೊಂಡು ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಬೇಗನೆ ಅನ್ನಕ್ಕೆಲ್ಲ ಇಟ್ಬಿಡೋಣ ಅಂತ ಹೇಳಿ ಮೊದಲಿಗೆ ಗ್ಯಾಸ್ ಕಟ್ಟೆನ ಒರೆಸ್ಕೋತಾ ಇದ್ದೀನಿ. ಒರೆಸ್ಕೊಂಡಾದಮೇಲೆ ರಂಗೋಲಿನ ಹಾಕೋತಾ ಇದ್ದೀನಿ. ನಾನು ಯಾವಾಗಲೂ ಸ್ವಸ್ತಿಕ್ನೇ ಹಾಕೋದು, ಅದು ನಿಮ್ಗೆ ಗೊತ್ತಿರುತ್ತೆ. ಎಲ್ಲ ಯಾಕೆ ಹೇಳ್ತಾಳೆ ಅಂತ ಅಂದ್ಕೋಬೇಡಿ, ನನಗಂತೊಂಥರ ಖುಷಿ. ಇನ್ನೂ ಸೈಡಿಗೂ ಕೂಡ ಏನೋ ಹಾಕೋಕ್ಕೆ ಹೋದೆ, ಅದು ಯಾಕೋ ಸರಿ ಹೋಗಲಿಲ್ಲ. ಸೊ ನಂಗೆ ಸರಿ ಹೋಗಲಿಲ್ಲ ಅಂತಂದರೆ ಇವತ್ತು ಇಡೀ ದಿನಾಲೂ ಅದನ್ನೇ ನೋಡಬೇಕಲ್ವ. ಸೊ ಚೆನ್ನಾಗಾಗಲಿಲ್ಲ ಅಂತಂದರೆ ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಅಳಿಸ್ಬಿಟ್ಟು ಈ ಥರ ಹಾಫ್ ಸರ್ಕಲ್ನ ಎರಡೆರಡು ಹಾಕ್ದೆ. ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು. ಓಕೆ, ಏನೂ ಬರಲಿಲ್ಲದೊಳಗೆ ಇಷ್ಟಾದರೂ ಬಂದಿತ್ತಲ್ಲ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾಯಿದ್ದೀನಿ. ನಾನು ಹಾಗೆ ನನಗೆ ಎಲ್ಲ ಬರಬೇಕು ಅಂತ ಏನಿಲ್ಲ. ನಾನು ಏನಾದರೂ ಚಿಕ್ಕದಾಗಿ ಕಲ್ತ್ರೂ ಅದನ್ನು ತುಂಬಾ ಸೆಲೆಬ್ರೇಟ್ ಮಾಡ್ತೀನಿ. ಇನ್ನೂ ಅಕ್ಕಿ ತೊಳೆದಿಟ್ಟಿದೆ, ಅದನ್ನು ಅನ್ನ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇಟ್ಬಿಟ್ಟು ಪ್ರಸಾದನ ತೊಗೊಂಡು ಅಂದರೆ ದೇವಸ್ಥಾನಕ್ಕೆ ಬಂದೆ. ತುಂಬಾ ರಶ್ ಇತ್ತು. ದೇವಸ್ಥಾನ ನೋಡಿ ಇಲ್ಲಿವರೆಗೂ ಅಂದರೆ ಹೊರ್ಗಡೆವರೆಗೂ ಕ್ಯೂ ಇತ್ತು. ನಾನು ಕೂಡ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡೆ. ಸೊ ತುಂಬ ಜನ ಇದ್ದಿದ್ದರಿಂದ ಸೈಡಸ್ ಹೋದೆ. ಅಲ್ಲೋಗಿ ನೈವೇದ್ಯನ ಮುಗಿಸಿ ಅಂದರೆ ಪ್ರಸಾದನ ಮಾಡಿಸಿ ದೇವ್ರನ್ನ ನೋಡ್ತಾ ಇದ್ದೀನಿ. ಸೊ ದೇವ್ರ ಹತ್ರ ಒಂದು 5 ನಿಮಿಷ ಮಾತಾಡಿ ಆ್ಯಸ್ ಯೂಶ್ವಲ್ ಆಗಿ, ಅದರಲ್ಲೂ ಇವತ್ತು ಸೋಮವಾರ ನಮ್ಮ ಕೊಟ್ಟರೆ ತುಂಬಾ ಬ್ಯುಸಿ ಇರ್ತಾರೆ. ಯಾಕಂದರೆ ತುಂಬ ಜನ ಅಲ್ವಾ. ಸೊ ಎಲ್ಲರದ್ದು ಕಥೆನೂ ಕೊಟ್ಟರೆ ಕೇಳಬೇಕು, ಅದರಲ್ಲಿ ನಂದು ಒಂದು ಇರಲಿ ಅಂತ ಹೇಳಿಬಿಟ್ಟು ಒಂಚೂರು ಕಿವಿಗೆ ಹಾಕಿ ಬಂದಿದ್ದೀನಿ ನನ್ನ ಬೇಡಿಕೆಗಳನ್ನೂ ಕೂಡ. ಸೊ ನೋಡಿ, ಈ ಕಡೆ ಅಲ್ಲಿ ಮುಗಿಸಿದ ತಕ್ಷಣ ಈ ಕಡೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದೆ. ಇಲ್ಲಂತೂ ಫುಲ್ಲು ಕ್ರೌಡ್ ಇತ್ತು. ಇವತ್ತಿನ ದೇವಿ ಅಲಂಕಾರ ನೋಡಿ, ಈ ಥರ ಅಕ್ಕಿಯಿಂದ ಕಲರ್ನ ಮಾಡಿದ್ದಾರೆ. ಸೊ ಈ ಒಂದು ಅಲಂಕಾರ ಮಾಡೋ ಕೈಗಳಿಗೆ ಇಲ್ಲಿಂದನೇ ಕೋಟಿ ಕೋಟಿ ಧನ್ಯವಾದಗಳನ್ನ ತಿಳಿಸ್ತೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅವರ ಒಂದು ಪೇಷನ್ಸ್ ಇದೆ ಅಲ್ವಾ, ಸೊ ಅದು ಮ್ಯಾಟ್ರ್ ಆಗುತ್ತೆ. ಇದು ಇಷ್ಟು ಚೆನ್ನಾಗಿ ಮಾಡಿರ್ತಕ್ಕಂಥ ಒಂದು ಅಲಂಕಾರನ ಎಡಿಟ್ ಮಾಡಿ ಹಾಕ್ತಾರೆ. ಅಜಯ್ ಎಡಿಟ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟೂರಿಂದ ಒಂದು ಪೇಜ್ ಇದೆ, ಅದರಲ್ಲಿ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಇನ್ನು ನಾನು ಕೂಡ ಹೊರಗಡೆ ದೇವಸ್ಥಾನದ ಒಳಗಡೆ ಮತ್ತೊಂದು ಸತಿ ಬಂದು ಒಂದು 5 ನಿಮಿಷ ಕೂತ್ಕೊಂಡು ಅಲ್ಲಿಂದ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣವೇ ಬಿಸಿನೀರನ್ನ ಕುಡಿಯೋಣ ಅಂತ ಹೇಳಿ ಬಿಸಿ ನೀರನ್ನ ಮಾಡ್ಕೋತಾ ಇದ್ದೀನಿ. ಊರಿಂದ ಗುಂಡ ಮತ್ತು ಸಚ್ಚಿ ಬಂದಿದ್ದರು. ಸೊ ಹಾಗಾಗಿ ಇನ್ನು ಅವ್ರಿಗೂ ಕೂಡ ಟಿಫನಿಗೆ ರೆಡಿ ಮಾಡಬೇಕು. ಅವ್ರು ಊರಿಗೆ ಹೋಗ್ತೀನಿ ವಾಪಸ್ ಅಂತ ಹೇಳ್ತಾಯಿದ್ರು. ಹಾಗಾಗಿ ಬೇಗ ಮುಗಿಸ್ಕೊಂಬಿಡೋಣ ಕೆಲಸನೆಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆದರೂ ನನಗೆ ಮೊದಲಿಗೆ ಬಿಸಿನೀರನ್ನ ಕುಡಿಲಿಲ್ಲ ಅಂತಂದರೆ ಸಮಾಧಾನ ಆಗಲ್ಲ. ಅದಕ್ಕೋಸ್ಕರ ಇನ್ನು ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟು ವಿಡಿಯೋ ನಿಮಗೆ ಬರಬೇಕು ಅಂತಂದರೆ ನೀವು ಬೆಲ್ಲೈಕನ್ನ ಒತ್ತಬೇಕು. ಇನ್ನು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.